ಬೆಂಗಳೂರಿನ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಬೆಂಗಳೂರಿನ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಫುಟ್ಪಾತ್ನಲ್ಲಿರುವಂತಹ ಎಲ್ಲ ಅಂಗಡಿ ಮುಕ್ಕಟ್ಟುಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಜಿಬಿಎ ಆದೇಶವನ್ನು ಹೊರಡಿಸಿತ್ತು. ಇವತ್ತು ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಬಿಲ್ಡೋಸರ್ ಭಾರಿ ದೊಡ್ಡ ಪ್ರಮಾಣದ ಸದ್ದನ್ನು ಮಾಡ್ತಾ ಇದೆ. ಅನೇಕ ಅಂಗಡಿ ಮುಕ್ಕಟ್ಟುಗಳನ್ನು ತೆರವುಗೊಳಿಸುವಂತಹ ಒಂದು ಕೆಲಸ ಈಗ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬೆಂಗಳೂರಿನಲ್ಲಿ ಅಬ್ಬರಿಸ್ತಾ ಇದೆ ಜೆಸಿಬಿಗಳು. ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಗಲಾಟೆ ಅನ್ನುವಂಥದ್ದಾಗಿದೆ. ಮೆಜೆಸ್ಟಿಕ್ ಸುತ್ತಮುತ್ತ ಅಂಗಡಿಗಳ ತೆರವು ಅನ್ನುವಂಥದ್ದು ಇವತ್ತಾಯಿತು. ಜಿಬಿಎ ಆದೇಶದ ಪ್ರಕಾರ ಒತ್ತುವರಿ ತೆರವಿಗೆ ಬಿಡಲ್ಲ ಅಂತ ಅಂಗಡಿ ಮಾಲೀಕರ ಗಲಾಟೆ. 30 ವರ್ಷಗಳಿಂದ ಇಲ್ಲೇ ಅಂಗಡಿಗಳನ್ನ ನಡೆಸ್ತಾ ಇದ್ದೀವಿ, ನಾವ್ಯಾಕೆ ಅಂಗಡಿಗಳನ್ನ ಬಿಡಬೇಕು? ಇಷ್ಟು ದಿನ ಇಲ್ಲದೆ ಇರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಈಗ ಮಾಡಿದ್ರೆ ಹೆಂಗೆ ಅನ್ನುವಂಥದ್ದು ವ್ಯಾಪಾರಸ್ಥರ ಒಂದು ಮಾತು. ಒತ್ತಾಯಪೂರ್ವಕವಾಗಿ ತೆರವು ಮಾಡಲು ಮುಂದಾದ್ರೆ ಸಾಯಿಸ್ತೀವಿ, ಪೆಟ್ರೋಲ್ ಸುರಿದು ಸಾಯಿಸ್ತೀವಿ ಅಂತ ಎಚ್ಚರಿಕೆ. ಕಳೆದ ತಿಂಗಳಷ್ಟೇ ನಮಗೆ ಜಿಬಿಎ ಲೈಸೆನ್ಸ್ ಅನ್ನ ಕೊಟ್ಟಿದೆ ಅಂಗಡಿ ಮುಕ್ಕಟ್ಟುಗಳನ್ನ ಮಾಡ್ಕೊಳ್ಳಿ ಅಂತ. ಈಗ ಬಂದು ಅಂಗಡಿಗಳ ತೆರವು ಮಾಡಿ ಅಂತ ನಿಂತಿದ್ದಾರೆ. ಸರ್ಕಾರದ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ 15 ವರ್ಷಗಳ ಹಳೆಯ ಟೀ ಶಾಪ್ ತೆರವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಜನ ಇಷ್ಟೆಲ್ಲ ಮಾತಾಡಿದರೂ ಕೂಡ 15 ವರ್ಷದ ಹಿಂದಿನ ಟೀ ಶಾಪ್ ಅನ್ನು ತೆರವು ಮಾಡಿದ್ದಾರೆ. ಕಳೆದ ತಿಂಗಳಷ್ಟೇ ಜಿಬಿಎ ನಮಗೆ ಅಂಗಡಿ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದೆ. ಈಗ ಬಂದು ಏಕಾಏಕಿ ತೆರವಿದ್ರೆ ಹೆಂಗೆ ಅಂತ ಈಗ ಜನ ಇದು ಮಾಡ್ತಾ ಇದ್ದಾರೆ. ಹೆಂಗೆ ತೆಗಿಬೇಕು, ನಾವು ಯಾತಕ್ಕಾಗಿ ತೆಗಿಬೇಕು? ಜಿಬಿಎ ನಮಗೆ ಕಾರ್ಡ್ ಅನ್ನು ಕೊಟ್ಟಿದೆ, BBMP ಅವರು ಕಾರ್ಡ್ ಕೊಟ್ಟಿದ್ದಾರೆ. ಆ ಕಾರ್ಡ್ ಮೇಲೆ ಲೋನ್ ಕೊಡ್ತಾರೆ. ನಾವು ಅದು ಹೆಂಗೆ ಅಂಗಡಿಗಳನ್ನು ತೆರಿಬೇಕು? ನಮಗದೇ ಆದಂತಹ ಒಂದಿಷ್ಟು ಸಾಲಗಳಿದೆ, ಕಮಿಟ್ಮೆಂಟ್ಸ್ಗಳಿದೆ, ಪ್ರಾಬ್ಲಮ್ಗಳಿದೆ. ಏಕಾಏಕಿ ಬಂದು ಅಂಗಡಿಗಳನ್ನು ತೆರವು ಮಾಡಿ ಅಂತಂದ್ರೆ ಹೆಂಗೆ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲೆಲ್ಲದೆ ಬಿಲ್ಡೋಸರ್ ಇವತ್ತು ಬೆಂಗಳೂರಿನಲ್ಲಿ ಭಾರಿ ಪ್ರಮಾಣದ ಸದ್ದನ್ನು ಮಾಡಿ ಮೆಜೆಸ್ಟಿಕ್ನ ಸುತ್ತಮುತ್ತಲಿನ ಕೆಲ ಅಂಗಡಿಗಳನ್ನು ತೆಗೆಸುವಂತಹ ಕೆಲಸ ಇವತ್ತು ಜಿಬಿಎನಿಂದ ಆಯಿತು. ಜನ ಇವತ್ತು ಯಾರಾದರೂ ಮುಂದೆ ಬಂದರೆ ಕೊಂದು ಬಿಡ್ತೀವಿ, ಸಾಯಿಸಿಬಿಡ್ತೀವಿ ಅಂತ ಹೇಳಿದರು, ಪೆಟ್ರೋಲ್ ಹಾಕೊಳ್ತೀವಿ ಅಂತ ಹೇಳಿದರು. ಬಟ್ ಯಾವುದಕ್ಕೂ ಜಿಬಿಎ ಡೋಂಟ್ ಕೇರ್. ಡಿಕೆ ಶಿವಕುಮಾರ್ ಅವರ ಸರ್ಕಾರ ಡೋಂಟ್ ಕೇರ್. ಏನು ಅನ್ಕೊಂಡಿತ್ತು ಆ ಕೆಲಸವನ್ನು ಮಾಡೇ ಬಿಡ್ತು. ಜುಲೈ 1ನೇ ತಾರೀಕು ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಜನ ಕೇಳ್ತಾ ಇರೋದೇನು? ಇಷ್ಟು ದಿನ ಇಲ್ಲದಂತಹ ರೂಲ್ಸ್ಗಳು, ಇಷ್ಟು ದಿನ ಪಾದಚಾರಿಗಳಿಗೆ ಆಗದಂತಹ ಪ್ರಾಬ್ಲಮ್ ಇವತ್ತ್ಯಾಕೆ ಆಗ್ತಾ ಇದೆ? ಯಾಕಂತಂದ್ರೆ ಒಂದಿನ ಅಲ್ಲ, 2 ದಿನ ಅಲ್ಲ, 15-20 ವರ್ಷಗಳಿಂದ ಇಲ್ಲೇ ಅಂಗಡಿ ಮುಕ್ಕಟ್ಟುಗಳನ್ನು ಹಾಕೊಂಡು ವ್ಯಾಪಾರ ಮಾಡ್ಕೊಂಡು ಬಂದಿರೋರು ನಾವು. ಇಷ್ಟು ವರ್ಷ ಆಗದೆ ಇರುವಂತಹ ಸಮಸ್ಯೆ ಈಗ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಜಿಬಿಎ ನಡೆಯನ್ನ ವಿರೋಧ ಮಾಡಿ ಈಗ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಅಲ್ಲಿ ಜನ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳ್ಕೊಂಬರೋಣ. ಅಂತ ಅವತ್ತಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್ ಅವರೇ. ಈಗ ನಾವೆಲ್ಲಿ ಹೋಗ್ಲಿ ಮತ್ತೆ? ಈಗ ಅಲ್ಲ ಮೇಡಮ್, ನೀವ್ ಹೇಳ್ಬೇಕಲ್ಲ ಅವ್ರಿಗೆ. ಈಗ ಪರ್ಮಿಷನ್ ನಾವು ಕೇಳಕ್ ಹೋಗಿದ್ದೀವಿ ಮೇಡಮ್ ಅವರೇ. ನಮ್ಗೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ನಮ್ಗೂನು ನಾವು ಕೇಳಕ್ ಹೋಗಿ ನಾವು 40 ವರ್ಷ ಕಾಂಗ್ರೆಸ್ ಅಲ್ಲಿ ಮಾಡಿದ್ ನಮ್ಗೇನಿದೆ ಇಲ್ಲಿ? ಅಲ್ಲ, ನ್ಯಾಯ ನೀತಿ ಧರ್ಮ ಬೇಕಲ್ವಾ ಎಲ್ಲರಿಗೂ? ಈಗ ನೀವು ಪಬ್ಲಿಕ್ಗೆ ತೊಂದರೆ ಆಗಿದೆ, ನ್ಯಾಯ ತರ ಮಾಡಿ ಏನೋ ಪಾನಿಪುರಿ ಏನೋ ಒಂದು ಇಡ್ಲಿ ಮಾಡ್ಕೊಂಡು ನಾವಿಲ್ಲ, ಇದೇನು ಮಾಡಕ್ಕಾಗಲ್ಲ. ಗತಿ ಇಲ್ಲ, ನಮ್ಗೆ ಜೀವನ ಮಾಡ್ಬೇಕಲ್ಲ. ನಾವು ಸಾಲಗಳು ಮಾಡ್ಕೊಂಡಿರ್ತೀವಿ ಮೇಡಮ್ ಅವರೇ. ಯಾಕಂತ ಅವ್ರ ನಾಳೆ ನಾವು ಸ್ಟ್ರೈಕ್ ಹೋದಾಗ ಅವ್ರ ನಾಳೆ ಬರಲ್ಲ. ನಮ್ದು ಪೆಟ್ಟಿ ಆರಾಮಾಗಿದೆ, ನಾಳೆ ಬರ್ಲಿ ಅಂತಾರೆ. ನೋಡಿದ್ರಲ್ಲ, ಇದು ಅಲ್ಲಿನ ವ್ಯಾಪಾರಿಗಳ ಆಕ್ರೋಶ. ನನಗೆ ಜಿಬಿಎ ಪರ್ಮಿಷನ್ ಕೊಟ್ಟಿದೆ, ಈಗ ಏಕಾಏಕಿ ಬಂದು ತೆಗೀರಿ ಅಂತಿರಲ್ಲ ಮೇಡಮ್, ಹೆಂಗೆ ತೆಗಿಬೇಕು? ಹೆಂಡತಿ ಮಕ್ಕಳಿದ್ದಾರೆ, ದಿನ ಬೆಳಗಾದರೆ ಕಮಿಟ್ಮೆಂಟ್ಸ್ಗಳು ಅನ್ನುವಂಥದ್ದು ಕಟ್ಟಿಕಾಡುತ್ತೆ, EMIಗಳು ಕಟ್ಟಿಕಾಡುತ್ತೆ. ಜನಗಳ ಕಷ್ಟ ಅವ್ರಿಗೂ ಇದೆ ಕಷ್ಟ, ಯಾರಿಗಿಲ್ಲ ಕಷ್ಟ? ಬೀದಿಯನ್ನೇ ನಾವು ನಂಬಿಕೊಂಡು ಅನೇಕ ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ಫುಟ್ಪಾತ್ನಲ್ಲೇ ವ್ಯಾಪಾರ ಮಾಡಿ ಅಂತ ನಿಮ್ಮದೇ ಸರ್ಕಾರ ನಮಗೆ ಹಿಂದಕ್ಕೆ ಪರ್ಮಿಷನ್ ಕೊಟ್ಟಿದೆ, ಅದರ ಮೇಲೆ ಲೋನ್ ಕೊಡ್ತಾ ಇದೆ. ನಮಗೆ ನಮ್ಮದೇ ಆದಂತಹ ಒಂದಿಷ್ಟು
ವೆಂಡರ್ ಆ್ಯಕ್ಟ್ಗಳನ್ನುವಂಥದ್ದಿದೆ, ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅನ್ನುವಂಥದ್ದಿದೆ. ಈಗ ಏಕಾಏಕಿ ಬಂದು ತೆರೆಸಿದರೆ ಹೆಂಗೆ ಅಂತ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ನೀವು. 15 ವರ್ಷದ ಒಂದು ಟೀ ಶಾಪ್ ಅದನ್ನು ಧ್ವಂಸ ಮಾಡಿದ್ದಾರೆ. ಅದರ ಮೇಲಿರೋ ಸಿಂಟ್ಯಾಕ್ಸ್ಗಳನ್ನೆಲ್ಲ ಕೆಳಗಡೆ ಬೀಳಿಸಿದ್ದಾರೆ. ಜನ ನಿರಂತರವಾಗಿ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. GBA ಮುಂದೆ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಯಾವ ಪರ್ಯಾಯವೂ ಕೂಡ ಇದುವರೆಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಟ್ಟಿಲ್ಲ ಅನ್ನುವಂಥದ್ದೇ ವಿಷಯ. ಅದನ್ನ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ. ಮತ್ತೊಂದು ಬ್ರೇಕಿಂಗ್ ಅನ್ನು ನೋಡ್ತಾ ಹೋಗೋಣ. ಬ್ರೇಕಿಂಗ್ ನ್ಯೂಸ್. ಬೀದಿ ಬದಿ ವ್ಯಾಪಾರಿಗಳ ತೆರವಿನ ಬಗ್ಗೆ ಅಶ್ವವೇಗ ನ್ಯೂಸ್ ಮುಂದೆ ಸಣ್ಣ ಹೋಟೆಲ್ ಮಾಲೀಕನ ಮಾತು. 1996ರಿಂದ ನಾವು ಇಲ್ಲೇ ಇದ್ದೀವಿ, ಅಂಗಡಿಯನ್ನ ಹಾಕೊಂಡಿದ್ದೀವಿ, ನಮ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಂದು ಶಾಪ್ ಅನ್ನ ಧ್ವಂಸ ಮಾಡ್ತಾ ಇದ್ದಾರೆ. GBA ಕಳೆದ ತಿಂಗಳು ಲೈಸೆನ್ಸ್ ಮಾಡಬೇಕು ಅಂತ ತಾನೇ ನಮಗೆ ಹೇಳಿತ್ತು. ಆದರೆ ಈಗ ಬಂದು ಶಾಪ್ ಅನ್ನ ತೆಗಿತೀವಿ ಅಂತ ಹೇಳಿ ಒಡೆದೇ ಬಿಟ್ರು ಅನ್ನುವಂತಹ ಅಳಲನ್ನ ನಮ್ಮ ವಾಹಿನಿಯ ಮುಂದೆ ಹೇಳ್ಕೊಂಡು ನಾವು ಅಡಿಗೆ ಮಾಡ್ತಾ ಇದ್ವಿ, ಎಲ್ಲವೂ ಕೂಡ ಹಾಳಾಗೋಯ್ತು. ಈ ನಷ್ಟವನ್ನ GBA ಭರಿಸುತ್ತಾ ಅಥವಾ ಸರ್ಕಾರ ಕೊಡುತ್ತಾ ಅನ್ನುವಂತಹ ಆಕ್ರೋಶವನ್ನ ಅಲ್ಲಿನ ಹೋಟೆಲ್ ಮಾಲೀಕರು ಹೇಳ್ತಾರೆ. ಅಶ್ವವೇಗ ನ್ಯೂಸಿನ ಮುಂದೆ ಹೋಟೆಲ್ ಮಾಲೀಕರು ಒಬ್ರು ಅಳಲನ್ನು ತೋಡ್ಕೊಂಡಿದ್ದಾರೆ. 1996ರಿಂದ ಇಲ್ಲೇ ಹೋಟೆಲ್ ಅನ್ನ ಮಾಡಿಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು ಒಂದು ವಾಕ್ಥ್ರೂವನ್ನು ಮಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡ್ ಬರೋಣ. ಇವತ್ತು ತೆರವು ಕಾರ್ಯಾಚರಣೆ ಬೆಳಗ್ಗೆ 10 ಗಂಟೆಯಿಂದಲೇ ಆರಂಭವಾಗಿರುವಂತದ್ದು. ಒಂದ್ ಕಡೆ GBA ಕೆಲಸವನ್ನ ಆರಂಭ ಮಾಡಿದೆ, ಮತ್ತೊಂದು ಕಡೆ ಬೀದಿ ಬದಿಯಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಂಥವ್ರಿಗೆ ನಿಜಕ್ಕೂ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ಇದೀಗ ನಾನು ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ, ಮೆಜೆಸ್ಟಿಕ್ ನ ಮುಂಭಾಗದಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಸಣ್ಣ ಪುಟ್ಟದಾದಂತಹ ಏನಿದೊಂದು ಟೀ ಶಾಪ್ ಇರುವಂತದ್ದು. ಇದನ್ನ ಸಂಪೂರ್ಣವಾಗಿ ಈಗ ತೆರವು ಮಾಡೋದಕ್ಕೆ ತಯಾರಿ ಮಾಡ್ತಾ ಇರುವಂತದ್ದನ್ನ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ. CCTV ಆಗಿರ್ಬೋದು, ಜೊತೆಗೆ ಕೇಬಲ್ ಕನೆಕ್ಷನ್ ಏನಿತ್ತು ಆ ಎಲ್ಲವನ್ನ ತೆಗೆಯುವುದಕ್ಕೆ ಮುಂದಾಗಿರುವಂತದ್ದು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ರೆ. ಇದನ್ನ ಸಂಪೂರ್ಣವಾಗಿ ಒಡೆದಾಕ್ತಿ ಫುಟ್ಪಾತ್ ತೆರವಾಗಬೇಕು, ಯಾಕಂತಂದ್ರೆ ಓಡಾಟಕ್ಕೂ ಸಹ ಸಮಸ್ಯೆ ಆಗುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ನಾವು ಮುಂಚಿತವಾಗಿ ಮಾಹಿತಿಯನ್ನ ನೀಡಿದ್ವಿ, ಆದ್ರೂ ಸಹ ಅಧಿಕಾರಿಗಳು ಸಹ ಈಗ ಬಂದಿದ್ದಾರೆ. ಅಧಿಕಾರಿಗಳು ಇಲ್ಲಿಗೆ ಬಂದು ಸ್ಥಳಕ್ಕೆ ಬಂದು ಹೇಳ್ತಾ ಇದ್ರು ಸಹ ಅವ್ರು ಕೇಳ್ತಾ ಇಲ್ಲ, ಯಾಕೆ ನಮ್ಗೆ ಮುಂಚಿತವಾಗಿ ಮಾಹಿತಿ ಕೊಟ್ಟಿಲ್ಲ, ಜೊತೆಗೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಸಹ ಸದ್ಯಕ್ಕೆ ಇಲ್ಲಿರುವಂತಹ ಅಂಗಡಿ ಮಾಲೀಕರು ಹೇಳಿರುವಂತಹದ್ದು. ಹಾಗಾಗಿ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಬಂದಿರುವಂತದ್ದು. ಯಾಕೆಂತಂದ್ರೆ ಗಲಾಟೆಗಳು ಆಗುವಂತ ಸಾಧ್ಯತೆ ಇರ್ತವೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ JCBಯು ಸಹ ಸದ್ಯಕ್ಕೆ ರೆಡಿ ಇರುವಂತದ್ದು. ಅದನ್ನ ಸಂಪೂರ್ಣವಾಗಿ ಒಡೆದು ಹಾಕುವುದಕ್ಕೆ ಸದ್ಯಕ್ಕೆ ತಯಾರಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ಇದನ್ನ ಸಂಪೂರ್ಣವಾಗಿ ನಮ್ಮ ಏನು ಎಷ್ಟೋ ವರ್ಷದಿಂದ ನಾವು ಶಾಪ್ ಹಾಕಿದ್ದೀವಿ, ಆದ್ರೂ ಸಹ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ನಮ್ಮ ಸ್ಥಳಕ್ಕೆ ಬಂದಿದ್ದಾರೆ ಅನ್ನುವಂತಹ ನೋವನ್ನ ಸಹ ಈಗ ಆಲ್ರೆಡಿ ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಮುಖಾಂತರವಾಗಿ ತಗೊಂಡ್ಕೊಂಡಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇದು ಅಲ್ಲಿಯ ಒಂದು ರಿಯಾಲಿಟಿ. A to Z ಒಂದು ಬಿಲ್ಡಿಂಗ್ ಅನ್ನ ಹೆಂಗೆ ಧ್ವಂಸಗೊಳಿಸಬೇಕು ಹಾಗೆ ಸಂಪೂರ್ಣವಾಗಿ ಎಲೆಕ್ಟ್ರಿಸಿಟಿಯಿಂದ ಮೊದಲು ಮಾಡಿ ಎಲ್ಲವನ್ನೂ ಕೂಡ ತೆರವನ್ನು ಮಾಡಿದೆ GBA. ಜನ ಹೆಂಗೆ ಬದುಕಬೇಕು ಅನ್ನುವಂಥದ್ದೇ ಪ್ರಶ್ನೆ. ಬೇಸಿಕಲಿ ಇಲ್ಲಿಯವರಾಗಿದ್ದರೆ, ಇಲ್ಲೇ ನಿರ್ಮಾಣ ಮಾಡ್ಕೊಂಡಿದ್ದಿದ್ರೆ ಹೋಟೆಲ್ಗಳನ್ನು, ಇಲ್ಲಿಯವರೇ ಲೋಕಲ್ ಅವರಾಗಿದ್ದಿದ್ರೆ ಸಮಸ್ಯೆ ಇರ್ತಾ ಇರಲಿಲ್ಲ. ಹೊಟ್ಟೆಪಾಡು ಸ್ವಾಮಿ ಯಾವುದೋ ದೂರದ ಉತ್ತರ ಕರ್ನಾಟಕದಿಂದ, ಕರಾವಳಿ ಭಾಗದಿಂದ, ಇನ್ಯಾವುದ್ಯಾವುದೋ ಮೂಲೆಯಿಂದ ಬೆಂಗಳೂರನ್ನು ನಂಬಿಕೊಂಡು ಜನ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ಬದುಕ್ತಾರೆ, ದುಡಿತಾರೆ, ಒಂದು 4 ತುತ್ತು ಗಳಿಸ್ತಾರೆ. ಇವತ್ತು ಅಂಥವ್ರ ಹೊಟ್ಟೆ ಮೇಲೆ ಹೊಡೆದು ಬಿಡ್ತಲ್ಲ ಈ ಸರ್ಕಾರ. ಇದಕ್ಕೂ ಹೊಣೆ ಯಾರು ಅಂತ ಜನ ಕೇಳ್ತಾ ಇದ್ದಾರೆ. ಹೊಣೆ ಯಾರು? ಇಷ್ಟೆಲ್ಲ ನಮ್ದು ಲಾಸ್ ಆಯ್ತಲ್ಲ, ಈ ಲಾಸನ್ನು ಕಟ್ಟಿಕೊಡೋರು ಯಾರು? GBA ಕಟ್ಟಿಕೊಡುತ್ತಾ ಅಥವಾ DK ಶಿವಕುಮಾರ್ ಅವರ ಈ ಸರ್ಕಾರ ಕಟ್ಟಿಕೊಡುತ್ತಾ? ಡೋಂಟ್ ನೋ, ಗೊತ್ತಿಲ್ಲ. ಆದರೆ ತೆರವಂತರೂ ಆಗಿದೆ. ಜನಗಳು ಈಗ ಏನು ಮಾಡಬೇಕು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಆದರೂ ಮಾಡಿಕೊಟ್ಟು ಈ ಕೆಲಸವನ್ನು ಮಾಡಿದ್ರೆ ಅದೂ ಇಲ್ಲ. ಆದೇಶ ಆಗಿದೆ, ಕೋರ್ಟಿನ ಆದೇಶ. ಹೈಕೋರ್ಟ್ ಹೇಳ್ತಾ ಇದೆ ಬಹಳ ಸ್ಪಷ್ಟವಾಗಿ, ಒಂದು ಆಲ್ಟರ್ನೇಟಿವ್ ವೇ ಮಾಡಬೇಕು, ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು, ಆಮೇಲೆ ತೆರವು ಕಾರ್ಯಾಚರಣೆಗೆ ಹೋಗಬೇಕು, ತೆರವನ್ನು ಮಾಡಬೇಕು ಅಂತ. ಅದೂ ಇಲ್ಲ. ಅಲ್ಲಿ ಅವರು ಹೇಳ್ತಾರೆ ನಮಗೆ ನೋಟಿಸೇ ಬಂದಿಲ್ಲ ಅಂತಾರೆ. ನಮ್ಗೆ ನೋಟಿಸೇ ಬಂದಿಲ್ಲ, ಹೊಡಿತೀವಂತ ಹೇಳೇ ಇಲ್ಲ, ತೆರವು ಮಾಡ್ತೀವಿ ನಿಮ್ಮ ಅಂಗಡಿ ಅಂತ ಹೇಳೇ ಇಲ್ಲ. ಏಕಾಏಕಿ JCBಗಳನ್ನು ತಂದು ತೆರವು ಮಾಡಿದರೆ ಹೆಂಗೆ? ಇದೇ GBAದವರು, ಆ ಮಾಲೀಕರು ಹೇಳೋದು, ಇದೇ GBAದವರು ಕಳೆದ ತಿಂಗಳಷ್ಟೇ ಬಂದು ಲೈಸೆನ್ಸ್ ತಗೋಬೇಕು ಅಂತ ಹೇಳಿದ್ರು.
ಲೈಸೆನ್ಸ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ಅಂಗಡಿಗಳ ತೆರವು ಕಾರ್ಯವನ್ನು ಸರ್ಕಾರ ಪ್ರಾರಂಭ ಮಾಡಿತು. ಓಕೆ, ಇನ್ನು ಮತ್ತೊಂದು ಸ್ಟೋರಿ ಇದೆ. ಆ ಸ್ಟೋರಿ DKC ಕ್ಯಾಬಿನೆಟ್ಟಿನ ಫಾರ್ಮುಲಾ. ಹೆಂಗಿದೆ DKC ಅವರ ಒಂದು ಕ್ಯಾಬಿನೆಟ್ಟಿನ ಫಾರ್ಮುಲಾ ಅನ್ನುವಂಥದ್ದನ್ನ ನೆಕ್ಸ್ಟ್ ಸ್ಟೋರಿಯಲ್ಲಿ ನೋಡೋಣ.